ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ವರಮಹಾಲಕ್ಷ್ಮಿ ಹಿಂದಿನ ದಿವಸನೇ ಲಕ್ಷ್ಮಿಗೆಲ್ಲ ಸ್ಯಾರಿ ಎಲ್ಲ ಹಾಕಿ ಹಾಗೆ ಹಬ್ಬದ ತಯಾರಿನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಈ ವರ್ಷ ಬಂದು ತುಂಬ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರತಿ ವರ್ಷವೂ ಇಷ್ಟೇ ಮಾಡೋದು, ಒಂದು ಹೆಚ್ಚಿಲ್ಲ ಸ್ವಲ್ಪನೂ ಕಮ್ಮಿ ಇಲ್ಲ. ಸೊ ಅಜ್ಜಿಯರು ನಮ್ಮಮ್ಮವರೆಲ್ಲ ಮಲ್ಕೊಂಡಿದ್ರು. ಸೊ ನಾನು ನಮ್ಮ ಅಕ್ಕ ಇಬ್ಬರು ಸೇರಿಕೊಂಡು ಸ್ಯಾರಿನ ಲಕ್ಷ್ಮಿಗೆ ಉಡ್ಸಿದ್ದೀವಿ. ಇನ್ನು ಮಿಕ್ಕಿದ ಕೆಲಸ ನಾಳೆ ಮಾಡ್ಕೊಳ್ಳೋಣ ಬೆಳಿಗ್ಗೆ ಎದ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ತಿಂಡಿ ಕೆಲಸ ಇತ್ತು. ಸೊ ತಿಂಡಿಯನ್ನು ಮಾಡ್ಕೊಬೇಕಿತ್ತು, ಸ್ವಲ್ಪ ಪೂರಿ ಮತ್ತು ಕರ್ಜಿಕಾಯಿ ಮಾಡ್ಕೋಬೇಕಿತ್ತು. ಹಾಗಾಗಿ ತಿಂಡಿ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂಥೇಳಿ ಮಲ್ಕೊಳಕ್ಕೆ ಹೋಗ್ತಾಯಿದ್ದೀನಿ. ಸೊ ಫುಲ್ ಕೆಲಸ ಮುಗ್ದಿತ್ತು. ಇನ್ನು ಕರೆಕ್ಟಾಗಿ ಒಂದು 5 ಗಂಟೆಗೆಲ್ಲ ಎದ್ದೆ ನಾನು. ಸೊ 5 ಗಂಟೆಗೆ ಎದ್ದು ಬೆಳಿಗ್ಗೆನೇ ಎಲ್ಲ ರೀತಿ ತಯಾರಿನ ಮಾಡಿಕೊಂಡೆ. ಸೊ ನಮ್ಮ ಅಕ್ಕ ಪೂಜೆ ಮಾಡ್ತಾ ಇದ್ದಾಳೆ. ಸೊ ಈ ಸಲ ವರಮಹಾಲಕ್ಷ್ಮಿಗೆ ನಾನು ಗೋಧಿ ಹುಲ್ಲಿನ ಪೈರು ಕೂಡ ಹಾಕಿದ್ದೆ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಪೈರು ಕೂಡ. ಸೊ ಪೂಜೆ ಬೆಳಿಗ್ಗೆನೇ ಸುಖಕರವಾಗಿ ಆಯಿತು. ಸೊ ಕಂಪ್ಲೀಟಾಗಿ ಪ್ರತಿಯೊಂದು ಕೆಲಸನೂ ಕೂಡ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಎಲ್ಲ ಆದಾದ್ಮೇಲೆ ಹಾಕಿ ಮಾಡ್ಕೋಬೇಕಾಗಿ ಬಂತು. ಸೊ ನಾನು ಒಬ್ಬಳು ಯೂಟ್ಯೂಬರ್ ಆಗಿರೋದ್ರಿಂದ ಸೊ ಚಿಕ್ಕದಾಗಾದರೂ ಪರವಾಗಿಲ್ಲ ಒಂದು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಸಲನೂ ಕೂಡ ಇದೇ ರೀತಿ ಆಯಿತು. ಹಬ್ಬದ ಬ್ಯುಸಿನಲ್ಲಿ ಯಾವ ವೀಡಿಯೋನೂ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಹಂಗಾಗಿ ಸ್ವಲ್ಪನಾದರೂ ವೀಡಿಯೋ ಮಾಡೋಣ ಅಂಥೇಳಿ ಈ ಸಲ ಇಷ್ಟು ಮಾಡಿದ್ದೀನಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮನೆ ಲಕ್ಷ್ಮಿ ಹೇಗೆ ಕಾಣ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ. ನನಗಂತೂ ಈ ವರ್ಷ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾಳೆ ನಮ್ಮ ಅಕ್ಕ ಈ ಸಲ. ಸೊ ನಾನು ಹೆಲ್ಪ್ ಮಾಡಿದ್ದಷ್ಟೇ. ಸೊ ಗೋಧಿ ಹುಲ್ಲು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಫಸ್ಟ್ ಟೈಮ್ ನಾನು ಅದನ್ನು ಟ್ರೈ ಮಾಡಿದ್ದು, ಸಕ್ಕತ್ತಾಗಿ ಬಂದಿತ್ತು. ಇನ್ನು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಹೋಳಿಗೆ, ಹಾಗೆ ಆಲೂಗೆಡ್ಡೆ ಪಲ್ಯ, ಅನ್ನ, ಸಾಂಬಾರು ಇವತ್ತಿನ ಸ್ಪೆಷಲ್ ಅಡುಗೆಯಾಗಿತ್ತು. ಸೊ ಇನ್ನೂ ಎಕ್ಸ್ಟ್ರಾ ಏನೇನೋ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ವಿ. ಸೊ ಸದ್ಯಕ್ಕೆ ಸಾಕು ಅಂತ ಅನ್ನಿಸ್ತು. ಸೊ ಎಲ್ರದ್ದು ಊಟ ಎಲ್ಲ ಆದಮೇಲೆ ಮತ್ತೆ ಸಾಯಂಕಾಲ ಪೂಜೆ ಎಲ್ಲ ಇಟ್ಕೊಂಡಿದ್ವಿ. ನನ್ನ ಮಗಳು ಬೆಳಿಗ್ಗೆಯಿಂದ ಪೂಜೆನೇ ಮಾಡಿರಲಿಲ್ಲ, ಅಲ್ಲಿ ಇಲ್ಲಿ ಆಟ ಆಡೋಕೆ ಹೊಂಟೋಗ್ಬಿಟ್ಟಿದ್ಲು. ಸೊ ಇವಾಗ ನಾನು ಫ್ರೀ ಇರೋದ್ರಿಂದ ಅವಳಿಗೆ ರೆಡಿ ಮಾಡಿ ಅವಳ ಕೈನಲ್ಲಿ ಪೂಜೆ ಮಾಡಿಸ್ತಾ ಇದ್ದೀನಿ. ಸೊ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಹಬ್ಬಕ್ಕೆ ಒಂದು ಕಳೆ ಇರುತ್ತೆ. ನಮ್ಮನೆ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿಗೆ ಪೂಜೆನ ಮಾಡ್ತಾಯಿದ್ದಾಳೆ. ಇನ್ನು ಅವಳು ಪೂಜೆ ಮಾಡೋದು ನೋಡಿಕೊಂಡು ಎಲ್ಲರೂ ಮನೆಯವರೆಲ್ಲ ಖುಷಿ ಪಡ್ಕೊಂಡು ಅವಳನ್ನೇ ನೋಡ್ಕೊಂಡು ಕೂತಿದ್ದು. ಇನ್ನು ಅವಳ ಕೈಲಿ ಆರತಿ ಎಲ್ಲ ಮಾಡಿಸಿ ಪೂಜೆ ಎಲ್ಲ ನೀಟಾಗಿ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದಾದಮೇಲೆ ನಾನು ಕೂಡ ಪೂಜೆನ ಮಾಡಿದೆ. ಸೊ ಈ ವರ್ಷ ನಾನು ವಿಡಿಯೋ ಕಮ್ಮಿ ಮಾಡಿರ್ಬೋದು, ಬಟ್ ತುಂಬಾ ಚೆನ್ನಾಗಿ ಹಬ್ಬನ ಆಚರಣೆ ಮಾಡಿದ್ವಿ. ನನಗಂತೂ ತುಂಬ ಖುಷಿ ಆಯಿತು. ನೆಕ್ಸ್ಟ್ ವರ್ಷನಾದರೂ ಕಂಪ್ಲೀಟ್ ವಿಡಿಯೋನ ಮಾಡೋ ಥರ ಆಗಲಿ. ಹಾಗೆ ನಿಮ್ಮ ಜೊತೆ ಎಲ್ಲ ನೀಟಾಗಿ ಹಬ್ಬನ ಹೇಗೆ ಮಾಡ್ತೀವಿ ಅಂತ ಹೇಳ್ಕೊಳ್ಳೋ ರೀತಿ ಆಗಲಿ. ಹಾಗೆ ಈ ಸಲ ವರಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ನನ್ನ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್